ಪೇಟೆಯಲ್ಲಿ ದಿಢೀರ್ ಅಂತ ಈರುಳ್ಳಿ ದರ ಕುಸಿತ ಆಗಿದೆ. ಕಂಗಾಲಾಗಿದ್ದಾರೆ ಉತ್ತರ ಕರ್ನಾಟಕದ ಬೆಳೆಗಾರರು. ಈರುಳ್ಳಿ ಬೆಲೆ ದಿಢೀರ್ ಅಂತ ಕುಸಿತ ಆಗಿದೆ. ಜುಲೈ ಅಂತ್ಯಕ್ಕೆ ಒಳ್ಳೆಯ ಬೆಲೆಯನ್ನು ನಿರೀಕ್ಷೆ ಮಾಡಿದ್ರು ರೈತರು. ಇನ್ನೇನು ಮಳೆ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಒಳ್ಳೆಯ ಬೆಲೆ ನಿರೀಕ್ಷೆ ಮಾಡ್ತಾರೆ. ಬೆಲೆ ಅಂತೂ ಸ್ಥಿರವಾಗಿತ್ತು ಈಗ ಮಾರ್ಕೆಟಲ್ಲಿ, ಆದರೆ ಈಗ ಏಕಾಏಕಿಯಾಗಿ ಈ ರೀತಿ ಆಗಿದೆ. ಬೆಳಗಾವಿಯ APMCಯಲ್ಲಿ KG ಈರುಳ್ಳಿಗೆ 11ರಿಂದ 14 ರೂಪಾಯಿವರೆಗೂ ಕೂಡ ಈಗ ನಿಗದಿಯಾಗಿದೆ. 70 ರಿಂದ 80 ಸಾವಿರ ಖರ್ಚು ಮಾಡಿದ್ದಾರೆ ರೈತರು. ಆದರೆ ಅವ್ರಿಗೆ ಸೇರ್ತಾ ಇರೋದು ಬರೀ ಬಿಡುಗಾಸು ಅಷ್ಟೇ. ಒಳ್ಳೆ ದರ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಬೆಳೆಯನ್ನು ಬೆಳೆದಿದ್ರು, ಈರುಳ್ಳಿಯನ್ನು ಬೆಳೆದಿದ್ರು. ಉತ್ತರ ಕರ್ನಾಟಕದ ಬೆಳೆಗಾರರು, ಈರುಳ್ಳಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ತೀವ್ರ ನಿರಾಸೆಯಾಗಿದೆ. ಪಾಪ ರೈತರ ಕಣ್ಣಲ್ಲಿ ಈರುಳ್ಳಿ ಕಣ್ಣೀರು ತರಿಸ್ತಾ ಇದೆ. 70-80 ಸಾವಿರ ಖರ್ಚು ಮಾಡಿ ಬಿಡುಗಾಸು ಬಂದಿಲ್ಲ ಅಂತಂದರೆ ಹೇಗೆ ಅಂತ ಪಾಪ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಿಢೀರಂತ ಏಕಾಏಕಿ ಕುಸಿತ ಆಗಿರೋದು ಒಂದು ಕಡೆಯಲ್ಲಿ ಮಳೆ, ಅದರ ಜೊತೆಯಲ್ಲಿ ಈಗ ಬೆಲೆ ಕುಸಿತ. ರೈತರು ಶಾಕ್ಗೊಳಗಾಗಿದ್ದಾರೆ. ಈ ರೀತಿ ಏಕಾಏಕಿಯಾಗಿ ಕುಸಿತ ಆದರೆ ಹೇಗೆ? ಜುಲೈ ಎಂಡಲ್ಲಿ ಒಳ್ಳೆ ಬೆಲೆ ಬರುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಮಳೆ ಬಂದಂಥ ಸಂದರ್ಭದಲ್ಲಿ ಈರುಳ್ಳಿ ಈ ರೀತಿಯ ಬೆಳೆಗಳಿಗೆ ಒಂದಷ್ಟು ಬೆಲೆ ಹೆಚ್ಚಳ ಆಗೋದು ಸರ್ವೇ ಸಾಮಾನ್ಯ. ಆ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆದರೆ ಆ ರೀತಿ ಆಗಲಿಲ್ಲ. ಈರುಳ್ಳಿ ದರ ಏಕಾಏಕಿಯಾಗಿ ಕುಸಿತ ಕಂಡಿದೆ ಅನ್ನುವಂಥ ಮಾಹಿತಿ. ಬಿಜಾಪುರ ಡಿಸ್ಟ್ರಿಕ್ಟ್ ಬಸವನಬಾಗೇವಾಡಿ ತಾಲೂಕು ನಮ್ಮದು ಹಂಗರಿಗೆ. ಅಲ್ಲಿಂದ ಬಂದೇವ್ರಿ. ಒಂದು ಎರಡೂವರೆ ಸಾವಿರ ಮಾರ್ತದ ಮಾಡಿದ್ದೇವ್ರೆ. 1000, 1100, 500, 250 ಮರ್ಯಾದ್ರೆ ಜಾಸ್ತಿ ಮಾಡ್ಬೇಕ್ರಿ. ಒಂದು ಸ್ವಲ್ಪ ರೇಟ್ ಮಾಡ್ಬೇಕು. ಹಿಂಗಾದ್ರೆ ಹೆಂಗೆ ಅನ್ನೋಕೇನ್ರಿ, ಜಾಸ್ತಿ ಆದ್ರೆ ರೈತರು ಉಳಿತಾರೆ ರೀ. ಇಲ್ಲಿಗಂದ್ರೆ ಏನೂ ಮಾಡಂಗಿಲ್ಲ ರೀ. ಭಾಳ ಮಾಡ್ಬೇಕ್ರಿ. ಸ್ವಲ್ಪ ನೋಡ್ರಿ ರೈತರು ಗೋಲ್ಡ್ ನೋಡ್ರಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೇಕ್ರಿ. ಅಲ್ಲಿಂದ ಬರ್ಬೇಕಾದ್ರೆ 100-150 ಖರ್ಚು ಬರ್ತಾರೆ ಒಂದು ಪಿಸ್ಬಿಯಿಂದ. ಇಲ್ಲಿ ಬಂದು ಏನೋ ಒಂದು ಕ್ವಿಂಟೋಲಿಂದ 2000 ತನಕ ಏನಾರ ಮಾರ್ಯಾರ ಒಂದು ಸ್ವಲ್ಪ ಲಾಭ ರೀ. ಮತ್ತು 11 ರು 12 ರೂಪಾಯಿ ಮಾರಾತೈತ್ರಿ KG ಗೆ ಸರ್. ಸಾಲಂಗಿಲ್ಲ ಸರ್, ಅದು ಸಾಲಂಗಿಲ್ಲ ಸರ್. 3,500 ರಿಂದ 4,000 ಐತ್ರಿ ಸರ್ ಕ್ವಿಂಟಾಲಿಗೆ. 11, 12 ಮಾರಾತ ಸರ್. 1100, 1200 ಮಾರ ಸರ್. 40 ರಿಂದ 50 ಸಾವಿರ ಖರ್ಚು ಬರುತ್ತೆ ಸರ್. 40 ಬದುಕುದ ಕಡಿಮೆ ಆಗೈತೆ ರೀ ಸರ್. ಇದ್ರೆ ಬದುಕು ದುಸ್ತರ ಭಾಳ ಆಗೈತೆ ರೀ. ಕೈಲಿಂದ ಕೊಡೋದು ಆಗತ್ತೆ ಸರ್. ಎಲ್ಲ ಒಂದು ಲೇಬರ್ ನಾಟಿ ಮಾಡ್ಬೇಕಾರೆ ಒಂದು ದಿವ್ಸಕ್ಕೆ 1,000 ರೂಪಾಯಿ ತೊಗೋತಾರೆ ಸರ್. ಮುಂದೆ ಒಂದು ಪಿಸ್ವಿ ತರ್ಬೇಕಾರೆ 100 ರಿಂದ 150 ರೂಪಾಯಿ ಖರ್ಚು ಐತ್ರಿ ಸರ್. ಆಳ ಹೂಳ ಎಲ್ಲ ಭಾಳ ಐತ್ರಿ ಸರ್. ಕೈಲಿಂದ ಕೊಡು. ನಮ್ಮದು 1100 ಮಾರಿದ್ವಿ. ಹೋದ ವರ್ಷ 3,500-4 ಸಾವಿರ ರೇಟ್ ತಂದಿದ್ದೀವಿ. ಎಲ್ಲಿ ಸಾಲ ಅದ ಕೈಲಿಂದ ಹಾಕ್ಬೇಕು. ಏನು ಹೊರಗಡೆ ಮಾಲ್ ಬಿಡ್ತಾ ಇಲ್ಲ ಅಂತ, ಮತ್ತು ಇಲ್ಲಿ ರೇಟರ ಇವ್ರು ಬಿದ್ದೈತೆ ಅಂತ ಹೇಳ್ತಾರೆ. ಮತ್ತು ಹೊರಗಡೆ ಮಾಲ್ ಹೋದ್ರೆ ರೇಟ್ ಆಗತ್ತತ್ತ ಇಲ್ಲಿ ಹೇಳೋದು. ರೇಟ್ ಡೌನ್ ಆಗಿದೆ ಅಂತ ವ್ಯಾಪಾರ ತೊಗೊಂಡವರು ಹೊರಗಡೆ ಕಳಿಸಿದ್ರೆ ರೇಟ್ ಹೆಚ್ಚಾಕದ. ಒಂದು ಎಕರೆಗೆ ಈರುಳ್ಳಿ ಬೆಳೆದಂಥ ಉತ್ತರ ಕರ್ನಾಟಕ ಭಾಗದ ರೈತರು ಕಂಗಾಲಾಗಿದ್ದಾರೆ. ಏಕಾಏಕಿ ಅಂದರೆ ದಿಢೀರಾಗಿ ಈರುಳ್ಳಿ ಬೆಳೆಯಲ್ಲಿ ಕುಸಿತ ಆಗಿರುವಂಥದ್ದು. ಕೇವಲ 11 ರೂಪಾಯಿಂದ 14 ರೂಪಾಯಿ KG ಗೆ ಬೀಳ್ತಾ ಇದೆ. ಇದು ತಾವು ಹಾಕಿದಂಥ ಬಂಡವಾಳ ಕೂಡ ಈಗ ಬರ್ತಾ ಇಲ್ಲ ಅನ್ನೋ ಒಂದು ಅಳಲನ್ನು ಕೂಡ ರೈತರು ತೋಡ್ಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ಸದ್ಯ ನಾನು ಬೆಳಗಾವಿಯ APMC ಮಾರ್ಕೆಟ್ ಯಾರ್ಡ್ನಲ್ಲಿ ಇರುವಂಥದ್ದು. ಇಲ್ಲಿ ಜಮಖಂಡಿ ಇರ್ಬೋದು, ಬಾಗಲಕೋಟ ಮತ್ತು ಜೊತೆಗೆ ಚಿಕ್ಕೋಡಿ, ಬಸವನ ಬಾಗೇವಾಡಿ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಈರುಳ್ಳಿ ಈರುಳ್ಳಿಯ ಜಮಖಂಡಿ, ಬಾಗಲಕೋಟ್ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಕೂಡ ಇಲ್ಲಿ ಈರುಳ್ಳಿಯನ್ನು ತೆಗೆದುಕೊಂಡು ಬರ್ತಾರೆ. ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬರ್ತಾರೆ. ಆದರೆ ಈ ವರ್ಷಕ್ಕೆ ಕೇವಲ 14 ರಿಂದ 18 ರೂಪಾಯಿ ಮಾತ್ರ ಈ ಈರುಳ್ಳಿ ಮಾರಾಟ ಆಗ್ತಿದೆ, ದರ ಇದೆ. ಹಾಗಾಗಿ ನಾವು ಬಂದಂಥ ಬೆಲೆ ಹಾಕಿದಂಥ ಬಂಡವಾಳ ಕೂಡ ನಮಗೆ ಸಿಗ್ತಾ ಇಲ್ಲ. ಮತ್ತು ಸರ್ಕಾರ ನಮ್ಮ ಕಡೆ ಕಣ್ಣೆತ್ತಿ ನೋಡುವ ಕೆಲಸವನ್ನು ಮಾಡ್ತಿಲ್ಲ. ಮತ್ತು ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿದ್ದೇ ಆದರೆ 2,500 ರಿಂದ 5,000 ವರೆಗೂ ಕೂಡ ನಮಗೆ ರೇಟ್ ಇತ್ತು. ಆದರೆ ಈ ಬಾರಿ ಆ ರೇಟ್ ಸಿಗ್ತಾ ಇಲ್ಲ. ಮತ್ತು ಸರ್ಕಾರ ನಮಗೆ ನಿಗದಿತ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಜಮಖಂಡಿ ಸೇರಿದಂತೆ ಬೇರೆ ಬೇರೆಯಿಂದ ಬರುವಂಥ ರೈತರು ನಾವು ಹಾಕುವಂಥ ಹೋಗು ಬರುವಂಥ ಖರ್ಚು ಕೂಡ ನಮಗೆ ಸಿಗ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪೇಟ. ದಿಢೀರ್ ಅಂತ ಈರುಳ್ಳಿ ದರ ಕುಸಿತ ಆಗಿದೆ. ಕಂಗಾಲಾಗಿದ್ದಾರೆ ಉತ್ತರ ಕರ್ನಾಟಕದ ಬೆಳೆಗಾರರು. ಈರುಳ್ಳಿ ಬೆಲೆ ದಿಢೀರ್ ಅಂತ ಕುಸಿತ ಆಗಿದೆ. ಜುಲೈ ಅಂತ್ಯಕ್ಕೆ ಒಳ್ಳೆಯ ಬೆಲೆಯನ್ನು ನಿರೀಕ್ಷೆ ಮಾಡಿದ್ರು ರೈತರು. ಇನ್ನೇನು ಮಳೆ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಒಳ್ಳೆಯ ಬೆಲೆ
ನಿರೀಕ್ಷೆ ಮಾಡ್ತಾರೆ. ಬೆಲೆ ಅಂತೂ ಸ್ಥಿರವಾಗಿತ್ತು ಈಗ ಮಾರ್ಕೆಟಲ್ಲಿ, ಆದರೆ ಈಗ ಏಕಾಏಕಿಯಾಗಿ ಈ ರೀತಿ ಆಗಿದೆ. ಬೆಳಗಾವಿಯ APMCಯಲ್ಲಿ ಕೆಜಿ ಈರುಳ್ಳಿಗೆ 11ರಿಂದ 14 ರೂಪಾಯಿವರೆಗೂ ಕೂಡ ಈಗ ನಿಗದಿಯಾಗಿದೆ. 70ರಿಂದ 80 ಸಾವಿರ ಖರ್ಚು ಮಾಡಿದ್ದಾರೆ ರೈತರು, ಆದರೆ ಅವ್ರಿಗೆ ಸೇರ್ತಾ ಇರೋದು ಬರೀ ಬಿಡುಗಾಸು ಅಷ್ಟೇ. ಒಳ್ಳೆ ದರ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಬೆಳೆಯನ್ನು ಬೆಳೆದಿದ್ರು, ಈರುಳ್ಳಿಯನ್ನು ಬೆಳೆದಿದ್ರು. ಉತ್ತರ ಕರ್ನಾಟಕದ ಬೆಳೆಗಾರರು, ಈರುಳ್ಳಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ತೀವ್ರ ನಿರಾಸೆಯಾಗಿದೆ. ಪಾಪ ರೈತರ ಕಣ್ಣಲ್ಲಿ ಈರುಳ್ಳಿ ಕಣ್ಣೀರು ತರಿಸ್ತಾ ಇದೆ. 70-80 ಸಾವಿರ ಖರ್ಚು ಮಾಡಿ ಬಿಡುಗಾಸು ಬಂದಿಲ್ಲ ಅಂತಂದ್ರೆ ಹೇಗೆ ಅಂತ ಪಾಪ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಿಢೀರಂತ ಏಕಾಏಕಿ ಕುಸಿತ ಆಗಿರೋದು ಒಂದು ಕಡೆಯಲ್ಲಿ, ಮಳೆ, ಅದರ ಜೊತೆಯಲ್ಲಿ ಈಗ ಬೆಲೆ ಕುಸಿತ, ರೈತರು ಶಾಕ್ಗೊಳಗಾಗಿದ್ದಾರೆ. ಈ ರೀತಿ ಏಕಾಏಕಿಯಾಗಿ ಕುಸಿತ ಆದರೆ ಹೇಗೆ? ಜುಲೈ ಎಂಡಲ್ಲಿ ಒಳ್ಳೆ ಬೆಲೆ ಬರುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಮಳೆ ಬಂದಂಥ ಸಂದರ್ಭದಲ್ಲಿ ಈರುಳ್ಳಿ ಈ ರೀತಿಯ ಬೆಳೆಗಳಿಗೆ ಒಂದಷ್ಟು ಬೆಲೆ ಹೆಚ್ಚಳ ಆಗೋದು ಸರ್ವೇ ಸಾಮಾನ್ಯ. ಆ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆದರೆ ಆ ರೀತಿ ಆಗಲಿಲ್ಲ. ಈರುಳ್ಳಿ ದರ ಏಕಾಏಕಿಯಾಗಿ ಕುಸಿತ ಕಂಡಿದೆ ಅನ್ನುವಂಥ ಮಾಹಿತಿ. ಬಿಜಾಪುರ ಡಿಸ್ಟ್ರಿಕ್ಟ್ ಬಸವನಬಾಗೇವಾಡಿ ತಾಲೂಕು ನಮ್ಮದು ಹಂಗ್ರಿಗೆ. ಅಲ್ಲಿಂದ ಬಂದೇವ್ರಿ. ಒಂದು ಎರಡೂವರೆ ಸಾವಿರ ಮಾರ್ತದ ಮಾಡಿದ್ದೇವ್ರೆ. 1000, 1100, 500, 250 ಮರ್ಯಾದ್ರೆ ಜಾಸ್ತಿ ಮಾಡ್ಬೇಕ್ರಿ. ಒಂದು ಸ್ವಲ್ಪ ರೇಟ್ ಮಾಡ್ಬೇಕು. ಹಿಂಗಾದ್ರೆ ಹೆಂಗೆ ಅನ್ನೋಕೇನ್ರಿ, ಜಾಸ್ತಿ ಆದ್ರೆ ರೈತರು ಉಳಿತಾರೆ ರೀ. ಇಲ್ಲಿಗಂದ್ರೆ ಏನೂ ಮಾಡಂಗಿಲ್ಲ ರೀ. ಭಾಳ ಮಾಡ್ಬೇಕ್ರಿ. ಸ್ವಲ್ಪ ರೈತರು ಗೋಲ್ಡ್ ನೋಡ್ಯಾರ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೇಕ್ರಿ. ಅಲ್ಲಿಂದ ಬರ್ಬೇಕಾದ್ರೆ 100-150 ಖರ್ಚು ಬರ್ತಾರೆ ಒಂದು ಪಿಸ್ಬಿಯಿಂದ. ಇಲ್ಲಿ ಬಂದು ಏನೋ ಒಂದು ಒಂದು ಕ್ವಿಂಟೋಲಿಂದ 2000 ತನಕ ಏನಾರ ಮಾರಿದ್ರೆ ಒಂದು ಸ್ವಲ್ಪ ಲಾಭ ರೀ. ಮತ್ತು 11-12 ರೂಪಾಯಿ ಮರತೈತೆ ರೀ ಕೆಜಿಗೆ ಸರ್. ಸಾಲಂಗಿಲ್ಲ ಸರ್, ಅದು ಸಾಲಂಗಿಲ್ಲ ಸರ್. 3,500-4 ಸಾವಿರ ಐತ್ರಿ ಸರ್ ಕ್ವಿಂಟಾಲಿಗೆ. 11-12 ಮರತ್ತೆ ಸರ್. 1100-1200 ಮರ ಸರ್. 40ರಿಂದ 50 ಸಾವಿರ ಖರ್ಚು ಬರುತ್ತೆ ಸರ್. 40 ಬದುಕುದ ಕಡಿಮೆ ಆಗೈತೆ ರೀ ಸರ್. ಇದ್ರೆ ಬದುಕು ದುಸ್ತರ ಭಾಳ ಆಗೈತೆ ರೀ. ಕೈಲಿಂದ ಕೊಡೋದಾಗತ್ತೆ ಸರ್. ಎಲ್ಲ ಒಂದು ಲೇಬರ್ ನಾಟಿ ಮಾಡ್ಬೇಕಾರೆ ಒಂದು ದಿವ್ಸಕ್ಕೆ 1,000 ರೂಪಾಯಿ ತೊಗೋತಾರೆ ಸರ್. ಮುಂದೆ ಒಂದು ಪಿಸ್ವಿ ತರ್ಬೇಕಾರೆ 100-150 ರೂಪಾಯಿ ಖರ್ಚು ಐತ್ರಿ ಸರ್. ಆಳ ಹೂಳ ಎಲ್ಲ ಭಾಳ ಐತ್ರಿ ಸರ್. ಕೈಲಿಂದ ಕೊಡು. ನಮ್ಮದು 1100 ಮಾರಿದೆ. ಹೋದ ವರ್ಷ 3,500-4 ಸಾವಿರ ರೇಟ್ ತೊಂದಿದ್ದೀವಿ. ಎಲ್ಲಿ ಸಾಲತ್ತೆ? ಕೈಲಿಂದ ಹಾಕ್ಬೇಕು. ಏನು ಹೊರಗಡೆ ಮಾಲ್ ಬಿಡ್ತಾ ಇಲ್ಲ ಅಂತ, ಮತ್ತು ಇಲ್ಲಿ ರೇಟರ ಇವ್ರು ಬಿದ್ದೈತೆ ಅಂತ ಹೇಳ್ತಾರೆ. ಮತ್ತು ಹೊರಗಡೆ ಮಾಲ್ ಹೋದ್ರೆ ರೇಟ್ ಆಗತ್ತತ್ತ ಇಲ್ಲಿ ಹೇಳೋದು. ರೇಟ್ ಡೌನ್ ಆಗಿದೆ ಅಂತ ವ್ಯಾಪಾರ ತೊಗೊಂಡು ಅವರು ಹೊರಗಡೆ ಕಳಿಸಿದ್ರೆ ರೇಟ್ ಹೆಚ್ಚಾಕದ. ಒಂದು ಎಕರೆಗೆ ಈರುಳ್ಳಿ ಬೆಳೆದಂಥ ಉತ್ತರ ಕರ್ನಾಟಕ ಭಾಗದ ರೈತರು ಕಂಗಾಲಾಗಿದ್ದಾರೆ. ಏಕಾಏಕಿ ಅಂದರೆ ದಿಢೀರಾಗಿ ಈರುಳ್ಳಿ ಬೆಳೆಯಲ್ಲಿ ಕುಸಿತ ಆಗಿರುವಂಥದ್ದು. ಕೇವಲ 11 ರೂಪಾಯಿಂದ 14 ರೂಪಾಯಿ ಕೆಜಿಗೆ ಬೀಳ್ತಾ ಇದೆ. ಇದು ತಾವು ಹಾಕಿದಂಥ ಬಂಡವಾಳ ಕೂಡ ಈಗ ಬರ್ತಾ ಇಲ್ಲ ಅನ್ನೋ ಒಂದು ಅಳಲನ್ನು ಕೂಡ ರೈತರು ತೋಡ್ಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ಸದ್ಯ ನಾನು ಬೆಳಗಾವಿಯ APMC ಮಾರ್ಕೆಟ್ ಯಾರ್ಡ್ನಲ್ಲಿ ಇರುವಂಥದ್ದು. ಇಲ್ಲಿ ಜಮಖಂಡಿ ಇರ್ಬೋದು, ಬಾಗಲಕೋಟ ಮತ್ತು ಜೊತೆಗೆ ಚಿಕ್ಕೋಡಿ, ಬಸವನ ಬಾಗೇವಾಡಿ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಈರುಳ್ಳಿ ಈರುಳ್ಳಿಯ ಜಮಖಂಡಿ, ಬಾಗಲಕೋಟ್ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಕೂಡ ಇಲ್ಲಿ ಈರುಳ್ಳಿಯನ್ನು ತೆಗೆದುಕೊಂಡು ಬರ್ತಾರೆ. ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬರ್ತಾರೆ. ಆದರೆ ಈ ವರ್ಷಕ್ಕೆ ಕೇವಲ 14ರಿಂದ 18 ರೂಪಾಯಿ ಮಾತ್ರ ಈ ಈರುಳ್ಳಿ ಮಾರಾಟ ಆಗ್ತಿದೆ, ದರ ಇದೆ. ಹಾಗಾಗಿ ನಾವು ಬಂದಂಥ ಬೆಲೆ ಹಾಕಿದಂಥ ಬಂಡವಾಳ ಕೂಡ ನಮಗೆ ಸಿಗ್ತಾ ಇಲ್ಲ ಮತ್ತು ಸರ್ಕಾರ ನಮ್ಮ ಕಡೆ ಕಣ್ಣೆತ್ತಿ ನೋಡುವ ಕೆಲಸವನ್ನು ಮಾಡ್ತಿಲ್ಲ. ಮತ್ತು ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿದ್ದೆ ಆದರೆ 2,500ರಿಂದ 5,000 ಕೂಡ ನಮಗೆ ರೇಟ್ ಇತ್ತು. ಆದರೆ ಈ ಬಾರಿ ಆ ರೇಟ್ ಸಿಗ್ತಾ ಇಲ್ಲ ಮತ್ತು ಸರ್ಕಾರ ನಮಗೆ ನಿಗದಿತ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಜಮಖಂಡಿ ಸೇರಿದಂತೆ ಬೇರೆ ಬೇರೆಯಿಂದ ಬರುವಂಥ ರೈತರು ನಾವು ಹಾಕುವಂಥ ಹೋಗುವಂಥ ಖರ್ಚು ಕೂಡ ನಮಗೆ ಸಿಗ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪಾಡ, ರಿಪಬ್ಲಿಕ್.